ಹಾಸನದಲ್ಲಿ ಮಹಿಳೆಯ ನಾಪತ್ತೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿರೋದು. ಚಿನ್ನಕ್ಕಾಗಿ ರೇಪ್ ಮಾಡಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಫೆಬ್ರವರಿ 12ನೇ ತಾರೀಕು ರಾತ್ರಿ ಒಡವೆ ಸಮೇತ ಮಹಿಳೆ ನಾಪತ್ತೆಯಾಗಿದ್ದು, 30 ಲಕ್ಷದ ಒಡವೆ ಧರಿಸಿದ್ದು ಪ್ರಿಯಾಂಕಾ. ಇದೇ ವಿಚಾರಕ್ಕೆ ಕೊಲೆಯಾದ್ರ ಅನ್ನುವಂತಹ ಪ್ರಶ್ನೆ. ಹಾಸನದ ಕಲ್ಕೆರೆ ಬಳಿ ಮಹಿಳೆಯ ಉಡುಪು ಪತ್ತೆಯಾಗಿದೆ. ಒಳ ಉಡುಪು, ಚಪ್ಪಲಿ, ವ್ಯಾನಿಟಿ ಬ್ಯಾಗ್, ಟಾಪ್ ಪತ್ತೆಯಾಗಿರು. ಇವೆಲ್ಲವನ್ನು ಕೂಡ ಗಮನಿಸಿದಾಗ ಚಿನ್ನಾಭರಣಕ್ಕಾಗಿ ಈ ರೀತಿ ಕೊಲೆ ಮಾಡಲಾಯಿತಾ ಅನ್ನುವಂತಹ ಸಂಶಯ ವ್ಯಕ್ತವಾಗ್ತಾ ಇದೆ. 30 ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣಗಳನ್ನ ಇವರು ಧರಿಸಿದ್ರಂತೆ. ಈ ಪ್ರಕರಣದಲ್ಲಿ ಈಗ ಟ್ವಿಸ್ಟ್, ಈ ಮಹಿಳೆಯನ್ನ ಕೊಲೆ ಮಾಡಿ ಅತ್ಯಾಚಾರ ಮಾಡಿದ್ರು ಅನ್ನುವಂಥ ವಿಚಾರ ಇತ್ತಲ್ಲ. ಆಕೆಯ ಚಿನ್ನಕ್ಕೋಸ್ಕರ, ಆಕೆ ಧರಿಸಿದಂತ ಚಿನ್ನಕ್ಕಾಗಿ ಆಕೆಯನ್ನ ಕಿಡ್ನಾಪ್ ಮಾಡಿದ್ರು, ಆನಂತರ ರೇಪ್ ಅಂಡ್ ಮರ್ಡರ್ ಮಾಡಿದ್ರು ಅನ್ನುವಂಥ ಆರೋಪವನ್ನು ಕುಟುಂಬದವರು ಮಾಡಿದ್ದಾರೆ. ರೇಪ್ ಮಾಡಿ ಕಲ್ಕೆರೆ ಕೆರೆಗೆ ಎಸೆದಿರುವ ಸಾಧ್ಯತೆಯ ಬಗ್ಗೆ ಕುಟುಂಬದವರು ಆರೋಪ ಮಾಡಿದ್ದಾರೆ. ಕಲ್ಕೆರೆ ಕೆರೆಯಲ್ಲಿ ಪೊಲೀಸರು ಹಾಗೂ ಸೋಕೋ ಟೀಮ್ ಶೋಧ ಮಾಡ್ತಾ ಇದೆ. ಕುಣಿಗಲ್ನಿಂದ ಚಿಕ್ಕಮಗಳೂರು ಮದುವೆಗೆ ಬಂದಿದ್ದ ಪ್ರಿಯಾಂಕಾಳನ್ನ ಕಿಡ್ನಾಪ್ ಮಾಡಿದ್ರು. ಬೇಲೂರು ಬಸ್ ನಿಲ್ದಾಣದಿಂದ ಪ್ರಿಯಾಂಕಾ ನಿಗೂಢವಾಗಿ ಕಣ್ಮರೆಯಾಗಿದ್ರು. ಬಸ್ ಹತ್ತಿದ ಬಳಿಕ ಪ್ರಿಯಾಂಕಾ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತು. ರೇಪ್ ಅಂಡ್ ಮರ್ಡರ್ ಮಾಡಿರುವ ಆರೋಪವನ್ನ ಕುಟುಂಬದವರು ಮಾಡಿದ್ದಾರೆ. ರೇಪ್ ಮಾಡಿ ಕಲ್ಕೆರೆ ಕೆರೆಗೆ ಎಸೆದಿರುವ ಅನುಮಾನವನ್ನ ಕುಟುಂಬದವರು ವ್ಯಕ್ತಪಡಿಸಿದ್ದಾರೆ. ಈ ಪ್ರಿಯಾಂಕಾ ಅಂತ 28 ವರ್ಷ ಏಜ್, ಅವ್ರ ಬಗ್ಗೆ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು. ಅದಾದ್ಮೇಲೆ ಅರೆಹಳ್ಳಿಯಲ್ಲ 0 FIR ಟ್ರಾನ್ಸ್ಫರ್ ಆಗಿತ್ತು ನಿನ್ನೆ. ಇವತ್ತು ನಮ್ಗೆ ಬೆಳಿಗ್ಗೆ ಆ ಲೇಡಿದು ಬಟ್ಟೆ ಸಿಕ್ಕಿದೆ. ಬಟ್ಟೆ, ಸ್ಲಿಪ್ಪರ್ ಮತ್ತು ಒಂದು ವ್ಯಾನಿಟಿ ಬ್ಯಾಗ್. ಅವರದು ಕುರ್ತಾ, ಪ್ಯಾಂಟ್ ಮತ್ತೆ ವ್ಯಾನಿಟಿ ಬ್ಯಾಗ್ ನಮ್ಗೆ 3 ಕಡೆ ಸಿಕ್ಕಿದೆ. ಸೊ ಇನ್ನೂ ತನಿಖಾ ನಡೀತಾ ಇದೆ. ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ನಾವು ತಗೊಳ್ತಾ ಇದ್ದೀವಿ ಅಂಡ್ ಅವರಿಗೆ ಟ್ರೇಸ್ ಮಾಡ್ಲಿಕ್ಕೆ ನಾವು ಸಾಕಷ್ಟು ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಅವರು ಆಕ್ಚುಲಿ ಮದುವೆ ಆಗಿತ್ತು. ಅವರದು ಗಂಡನ್ ಮನೆ ಕುಣಿಗಲಲ್ಲಿದೆ. ಇಲ್ಲಿ ಅವರು ಬಂದಿದ್ದರು ಒಂದು ಮದುವೆ ಅಟೆಂಡ್ ಮಾಡ್ಲಿಕ್ಕೆ ಅರೆಹಳ್ಳಿ PS ಜೂರಿಸ್ಡಿಕ್ಷನ್ ಅಲ್ಲಿ. ಸೊ ಚಿಕ್ಕಮಗಳೂರಲ್ಲಿ ಹೋಗಿದ್ದರು ಮದುವೆ ಅಟೆಂಡ್ ಮಾಡ್ಲಿಕ್ಕೆ. ಮತ್ತೆ ಡೇ ಬಿಫೋರ್ ಯೆಸ್ಟರ್ಡೇ ಅವರು 6:30 ಮನೆಯಿಂದ ಬಿಟ್ಟಿದ್ದಾರೆ. ಕಾಯಿಮಾರ ಬಸ್ ಸ್ಟ್ಯಾಂಡ್ಗೆ ಅವರು ಹೋಗಿದ್ದಾರೆ, ತಾಯಿ ಜೊತೆಗೆ ಹೋಗಿದ್ದಾರೆ. ಅಲ್ಲಿಂದ ಅವರು ವಾಪಸ್ ಹೋಗ್ತೀನಿ ಅಂತ ಹೇಳಿದ್ದಾರೆ. ಪ್ರೈಮರಿ ಮಾಹಿತಿ ಬೆಳಗ್ಗೆ 5:30 ಹೊರಟಿದ್ದಾಳೆ. ಗುರುವಾರ ಬೆಳಗ್ಗೆ 10 ಗಂಟೆಗೆ ಎಲ್ಲ ಬಂದಿದ್ದಾಳೆ ಬೇಲೂರಿಗೆ. ನಾವು ಎಲ್ಲ ಒಟ್ಟಿಗೆ ಹೋಗಿದ್ದೀವಿ. ಬೇಲೂರಿಗೆ ಹೋಗಿ ಬೇಲೂರಿಂದ ಒಟ್ಟಿಗೆ ಚಿಕ್ಕಮಗಳೂರಿಗೆ ಹೋಗಿದ್ದೀವಿ. ಚಿಕ್ಕಮಗಳೂರಲ್ಲಿ ಮದುವೆ ಮುಗಿಸ್ಕೊಂಡು ಸೀದಾ ಬಂದು ಮತ್ತೆ ಬೇಲೂರಿಂದ ಬಂದು ಅಲ್ಲಿ ಹಂಗೆ ಸ್ವಲ್ಪ ಹಣ್ಣಿನ ತಿನ್ಕೊಂಡು ಸೀದಾ ಬಸ್ ಹತ್ತದು ಸರ್. ಅವಳು ಬಂದಿದ್ದು ಬಿಕ್ಕೋಡಿಗೆ ಬಂದ್ಬಿಟ್ಟು ಬಿಕ್ಕೋಡಲ್ಲಿ ಸ್ವಲ್ಪ ಹೊತ್ತಿದ್ದು ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ಬಸ್ ಹತ್ತಕ್ಕೆ ಅವ್ರ ಅಮ್ಮ ಹೋಗಿದ್ದಾರೆ. 6:30 ಆಯ್ತು ಸರ್ ಅವ್ರು ಬಸ್ ಹತ್ಬೇಕಾರೆ. ಅಷ್ಟೇ ಸರ್ ಗೊತ್ತಿರೋದು. ಬಸ್ ಹತ್ಬಿಟ್ಟು ಹೋಗಿದ್ದಾಳೆ. ಹೋದ್ಮೇಲೆ ಸ್ವಲ್ಪ ಹೊತ್ಬಿಟ್ಟು ನನಗೆ ಒಟ್ಟು ಸರ್ 8 ಗಂಟೆ 7 ನಿಮಿಷ ಫೋನ್ ಮಾಡಿದ್ದಾಳೆ ನನಗೆ. 8 ಗಂಟೆ 7 ನಿಮಿಷ ನನಗೆ ಫೋನ್ ಮಾಡಿದ್ದಾಳೆ. ಆಂಟಿ ನಾನೀಗ ಹೊರಟೆ, ನನಗೆ ಯಾರೋ ಪರಿಚಯದವ್ರು ಸಿಕ್ಕಿದ್ರು ಅಂತ ಹೇಳುದು. ಅದಾದ್ಮೇಲೆ ಅಷ್ಟೊತ್ತಿಗೆ ಹಾಸನದಲ್ಲಿ ಮಹಿಳೆಯ ನಾಪತ್ತೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿರೋದು. ಚಿನ್ನಕ್ಕಾಗಿ ರೇಪ್ ಮಾಡಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಫೆಬ್ರವರಿ 12ನೇ ತಾರೀಕು ರಾತ್ರಿ ಒಡವೆ ಸಮೇತ ಮಹಿಳೆ ನಾಪತ್ತೆಯಾಗಿದ್ದು, 30 ಲಕ್ಷದ ಒಡವೆ ಧರಿಸಿದ್ದು ಪ್ರಿಯಾಂಕಾ. ಇದೇ ವಿಚಾರಕ್ಕೆ ಕೊಲೆಯಾದ್ರ ಅನ್ನುವಂತಹ ಪ್ರಶ್ನೆ. ಹಾಸನದ ಕಲ್ಕೆರೆ ಬಳಿ ಮಹಿಳೆಯ ಉಡುಪು ಪತ್ತೆಯಾಗಿದೆ. ಒಳ ಉಡುಪು, ಚಪ್ಪಲಿ, ವ್ಯಾನಿಟಿ ಬ್ಯಾಗ್, ಟಾಪ್ ಪತ್ತೆಯಾಗಿರು. ಇವೆಲ್ಲವನ್ನು ಕೂಡ ಗಮನಿಸಿದಾಗ ಚಿನ್ನಾಭರಣಕ್ಕಾಗಿ ಈ ರೀತಿ ಕೊಲೆ ಮಾಡಲಾಯಿತಾ ಅನ್ನುವಂತಹ ಸಂಶಯ ವ್ಯಕ್ತವಾಗ್ತಾ ಇದೆ. 30 ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣಗಳನ್ನ ಇವರು ಧರಿಸಿದ್ರಂತೆ. ಈ ಪ್ರಕರಣದಲ್ಲಿ ಈಗ ಟ್ವಿಸ್ಟ್, ಈ ಮಹಿಳೆಯನ್ನ ಕೊಲೆ ಮಾಡಿ ಅತ್ಯಾಚಾರ ಮಾಡಿದ್ರು ಅನ್ನುವಂಥ ವಿಚಾರ ಇತ್ತಲ್ಲ. ಆಕೆಯ ಚಿನ್ನಕ್ಕೋಸ್ಕರ, ಆಕೆ ಧರಿಸಿದಂತ ಚಿನ್ನಕ್ಕಾಗಿ ಆಕೆಯನ್ನ ಕಿಡ್ನಾಪ್ ಮಾಡಿದ್ರು, ಆನಂತರ ರೇಪ್ ಅಂಡ್ ಮರ್ಡರ್ ಮಾಡಿದ್ರು ಅನ್ನುವಂಥ ಆರೋಪವನ್ನು ಕುಟುಂಬದವರು ಮಾಡಿದ್ದಾರೆ. ರೇಪ್ ಮಾಡಿ ಕಲ್ಕೆರೆ ಕೆರೆಗೆ ಎಸೆದಿರುವ ಸಾಧ್ಯತೆಯ ಬಗ್ಗೆ ಕುಟುಂಬದವರು ಆರೋಪ ಮಾಡಿದ್ದಾರೆ. ಕಲ್ಕೆರೆ ಕೆರೆಯಲ್ಲಿ ಪೊಲೀಸರು ಹಾಗೂ ಸೋಕೋ ಟೀಮ್ ಶೋಧ ಮಾಡ್ತಾ ಇದೆ. ಕುಣಿಗಲ್ನಿಂದ ಚಿಕ್ಕಮಗಳೂರು ಮದುವೆಗೆ ಬಂದಿದ್ದ ಪ್ರಿಯಾಂಕಾಳನ್ನ ಕಿಡ್ನಾಪ್ ಮಾಡಿದ್ರು. ಬೇಲೂರು ಬಸ್ ನಿಲ್ದಾಣದಿಂದ ಪ್ರಿಯಾಂಕಾ ನಿಗೂಢವಾಗಿ ಕಣ್ಮರೆಯಾಗಿದ್ರು.
ಬಸ್ ಹತ್ತಿದ ಬಳಿಕ ಪ್ರಿಯಾಂಕಾ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತು. ರೇಪ್ ಅಂಡ್ ಮರ್ಡರ್ ಮಾಡಿರುವ ಆರೋಪವನ್ನ ಕುಟುಂಬದವರು ಮಾಡಿದ್ದಾರೆ. ರೇಪ್ ಮಾಡಿ ಕಲ್ಕೆರೆ ಕೆರೆಗೆ ಎಸೆದಿರುವ ಅನುಮಾನವನ್ನ ಕುಟುಂಬದವರು ವ್ಯಕ್ತಪಡಿಸಿದ್ದಾರೆ. ಈ ಪ್ರಿಯಾಂಕಾ ಅಂತ 28 ವರ್ಷ ಏಜ್, ಅವ್ರ ಬಗ್ಗೆ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು. ಅದಾದ್ಮೇಲೆ ಅರೆಹಳ್ಳಿಯಲ್ಲ 0 FIR ಟ್ರಾನ್ಸ್ಫರ್ ಆಗಿತ್ತು ನಿನ್ನೆ. ಇವತ್ತು ನಮ್ಗೆ ಬೆಳಿಗ್ಗೆ ಆ ಲೇಡಿದು ಬಟ್ಟೆ ಸಿಕ್ಕಿದೆ, ಬಟ್ಟೆ ಸ್ಲಿಪ್ಪರ್ ಮತ್ತು ಒಂದು ವ್ಯಾನಿಟಿ ಬ್ಯಾಗ್. ಅವರದು ಕುರ್ತಾ, ಪ್ಯಾಂಟ್ ಮತ್ತೆ ವ್ಯಾನಿಟಿ ಬ್ಯಾಗ್ ನಮ್ಗೆ 3 ಕಡೆ ಸಿಕ್ಕಿದೆ. ಸೊ ಇನ್ನೂ ತನಿಖಾ ನಡೀತಾ ಇದೆ. ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ನಾವು ತಗೊಳ್ತಾ ಇದ್ದೀವಿ ಅಂಡ್ ಅವರಿಗೆ ಟ್ರೇಸ್ ಮಾಡ್ಲಿಕ್ಕೆ ನಾವು ಸಾಕಷ್ಟು ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಅವರು ಆಕ್ಚುಲಿ ಮದುವೆ ಆಗಿತ್ತು, ಅವರದು ಗಂಡನ್ ಮನೆ ಕುಣಿಗಲಲ್ಲಿದೆ. ಇಲ್ಲಿ ಅವರು ಬಂದಿದ್ದರು ಒಂದು ಮದುವೆ ಅಟೆಂಡ್ ಮಾಡ್ಲಿಕ್ಕೆ ಅರೆಹಳ್ಳಿ PS ಜೂರಿಸ್ಡಿಕ್ಷನ್ ಅಲ್ಲಿ. ಸೊ ಚಿಕ್ಕಮಗಳೂರಲ್ಲಿ ಹೋಗಿದ್ದರು ಮದುವೆ ಅಟೆಂಡ್ ಮಾಡ್ಲಿಕ್ಕೆ. ಮತ್ತೆ ಡೇ ಬಿಫೋರ್ ಯೆಸ್ಟರ್ಡೇ ಅವರು 6:30 ಮನೆಯಿಂದ ಬಿಟ್ಟಿದ್ದಾರೆ. ಕಾಯಿಮಾರ ಬಸ್ ಸ್ಟ್ಯಾಂಡ್ಗೆ ಅವರು ಹೋಗಿದ್ದಾರೆ, ತಾಯಿ ಜೊತೆಗೆ ಹೋಗಿದ್ದಾರೆ. ಅಲ್ಲಿಂದ ಅವರು ವಾಪಸ್ ಹೋಗ್ತೀನಿ ಅಂತ ಹೇಳಿದ್ದಾರೆ. ಪ್ರೈಮರಿ ಮಾಹಿತಿ ಬೆಳಗ್ಗೆ 5:30 ಹೊರಟಿದ್ದಾಳೆ. ಗುರುವಾರ ಬೆಳಗ್ಗೆ 10 ಗಂಟೆಗೆ ಎಲ್ಲ ಬಂದಿದ್ದಾಳೆ ಬೇಲೂರಿಗೆ. ನಾವು ಎಲ್ಲ ಒಟ್ಟಿಗೆ ಹೋಗಿದ್ದೀವಿ. ಬೇಲೂರಿಗೆ ಹೋಗಿ ಬೇಲೂರಿಂದ ಒಟ್ಟಿಗೆ ಚಿಕ್ಕಮಗಳೂರಿಗೆ ಹೋಗಿದ್ದೀವಿ. ಚಿಕ್ಕಮಗಳೂರಲ್ಲಿ ಮದುವೆ ಮುಗಿಸ್ಕೊಂಡು ಸೀದಾ ಬಂದು ಮತ್ತೆ ಬೇಲೂರಿಂದ ಬಂದು ಅಲ್ಲಿ ಹಂಗೆ ಸ್ವಲ್ಪ ಹಣ್ಣಿನ ತಿನ್ಕೊಂಡು ಸೀದಾ ಬಸ್ ಹತ್ತಿದ್ದು ಸರ್. ಅವಳು ಬಂದಿದ್ದು ಬಿಕ್ಕೋಡಿಗೆ ಬಂದ್ಬಿಟ್ಟು ಬಿಕ್ಕೋಡಲ್ಲಿ ಸ್ವಲ್ಪ ಹೊತ್ತಿದ್ದು ಬಟ್ಟೆ ಗಿಟ್ಟೆಲ್ಲ ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ಬಸ್ ಹತ್ತಕ್ಕೆ ಅವ್ರ ಅಮ್ಮ ಹೋಗಿದ್ದಾರೆ. 6:30 ಆಯ್ತು ಸರ್ ಅವ್ರು ಬಸ್ ಹತ್ಬೇಕಾರೆ. ಅಷ್ಟೇ ಸರ್ ಗೊತ್ತಿರೋದು. ಬಸ್ ಹತ್ಬಿಟ್ಟು ಹೋಗಿದ್ದಾಳೆ. ಹೋದ್ಮೇಲೆ ಸ್ವಲ್ಪ ಹೊತ್ಬಿಟ್ಟು ನನಗೆ ಒಟ್ಟು ಸರ್ 8 ಗಂಟೆ 7 ನಿಮಿಷ ಫೋನ್ ಮಾಡಿದ್ದಾಳೆ ನನಗೆ. 8 ಗಂಟೆ 7 ನಿಮಿಷ ನನಗೆ ಫೋನ್ ಮಾಡಿದ್ದಾಳೆ. ಆಂಟಿ ನಾನೀಗ ಹೊರಟೆ, ನನಗೆ ಯಾರೋ ಪರಿಚಯದವ್ರು ಸಿಕ್ಕಿದ್ರು ಅಂತ ಹೇಳಿದ್ರು. ಅದಾದ್ಮೇಲೆ ಅಷ್ಟೊತ್ತಿಗೆ ಹಾಸನದಲ್ಲಿ ಮಹಿಳೆಯ ನಾಪತ್ತೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿರೋದು. ಚಿನ್ನಕ್ಕಾಗಿ ರೇಪ್ ಮಾಡಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಫೆಬ್ರವರಿ 12ನೇ ತಾರೀಕು ರಾತ್ರಿ ಒಡವೆ ಸಮೇತ ಮಹಿಳೆ ನಾಪತ್ತೆಯಾಗಿದ್ದು, 30 ಲಕ್ಷದ ಒಡವೆ ಧರಿಸಿದ್ದು ಪ್ರಿಯಾಂಕಾ. ಇದೇ ವಿಚಾರಕ್ಕೆ ಕೊಲೆ ಆದ್ರ ಅನ್ನುವಂತಹ ಪ್ರಶ್ನೆ. ಹಾಸನದ ಕಲ್ಕೆರೆ ಬಳಿ ಮಹಿಳೆಯ ಉಡುಪು ಪತ್ತೆಯಾಗಿದೆ. ಒಳ ಉಡುಪು, ಚಪ್ಪಲಿ, ವ್ಯಾನಿಟಿ ಬ್ಯಾಗ್, ಟಾಪ್ ಪತ್ತೆಯಾಗಿರುವುದು. ಇವೆಲ್ಲವನ್ನು ಕೂಡ ಗಮನಿಸಿದಾಗ ಚಿನ್ನಾಭರಣಕ್ಕಾಗಿ ಈ ರೀತಿ ಕೊಲೆ ಮಾಡಲಾಯಿತಾ ಅನ್ನುವಂತಹ ಸಂಶಯ ವ್ಯಕ್ತವಾಗ್ತಾ ಇದೆ. 30 ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣಗಳನ್ನ ಇವರು ಧರಿಸಿದ್ರಂತೆ. ಈ ಪ್ರಕರಣದಲ್ಲಿ ಈಗ ಟ್ವಿಸ್ಟ್, ಈ ಮಹಿಳೆಯನ್ನ ಕೊಲೆ ಮಾಡಿ ಅತ್ಯಾಚಾರ ಮಾಡಿದ್ರು ಅನ್ನುವಂಥ ವಿಚಾರ ಇತ್ತಲ್ಲ, ಆಕೆ ಚಿನ್ನಕ್ಕೋಸ್ಕರ, ಆಕೆ ಧರಿಸಿದಂತ ಚಿನ್ನಕ್ಕಾಗಿ ಆಕೆಯನ್ನ ಕಿಡ್ನಾಪ್ ಮಾಡಿದ್ರು, ಆನಂತರ ರೇಪ್ ಅಂಡ್ ಮರ್ಡರ್ ಮಾಡಿದ್ರು ಅನ್ನುವಂಥ ಆರೋಪವನ್ನು ಕುಟುಂಬದವರು ಮಾಡಿದ್ದಾರೆ. ರೇಪ್ ಮಾಡಿ ಕಲ್ಕೆರೆ ಕೆರೆಗೆ ಎಸೆದಿರುವ ಸಾಧ್ಯತೆಯ ಬಗ್ಗೆ ಕುಟುಂಬದವರು ಆರೋಪ ಮಾಡಿದ್ದಾರೆ. ಕಲ್ಕೆರೆ ಕೆರೆಯಲ್ಲಿ ಪೊಲೀಸರು ಹಾಗೂ ಸೋಕೋ ಟೀಮ್ ಶೋಧ ಮಾಡ್ತಾ ಇದೆ. ಕುಣಿಗಲ್ನಿಂದ ಚಿಕ್ಕಮಗಳೂರು ಮದುವೆಗೆ ಬಂದಿದ್ದ ಪ್ರಿಯಾಂಕಾಳನ್ನ ಕಿಡ್ನಾಪ್ ಮಾಡಿದ್ರು. ಬೇಲೂರು ಬಸ್ ನಿಲ್ದಾಣದಿಂದ ಪ್ರಿಯಾಂಕಾ ನಿಗೂಢವಾಗಿ ಕಣ್ಮರೆಯಾಗಿದ್ರು. ಬಸ್ ಹತ್ತಿದ ಬಳಿಕ ಪ್ರಿಯಾಂಕಾ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತು. ರೇಪ್ ಅಂಡ್ ಮರ್ಡರ್ ಮಾಡಿರುವ ಆರೋಪವನ್ನ ಕುಟುಂಬದವರು ಮಾಡಿದ್ದಾರೆ. ರೇಪ್ ಮಾಡಿ ಕಲ್ಕೆರೆ ಕೆರೆಗೆ ಎಸೆದಿರುವ ಅನುಮಾನವನ್ನ ಕುಟುಂಬದವರು ವ್ಯಕ್ತಪಡಿಸಿದ್ದಾರೆ. ಈ ಪ್ರಿಯಾಂಕಾ ಅಂತ 28 ವರ್ಷ ಏಜ್, ಅವ್ರ ಬಗ್ಗೆ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು. ಅದಾದ್ಮೇಲೆ ಅರೆಹಳ್ಳಿಯಲ್ಲ 0 FIR ಟ್ರಾನ್ಸ್ಫರ್ ಆಗಿತ್ತು ನಿನ್ನೆ. ಇವತ್ತು ನಮ್ಗೆ ಬೆಳಿಗ್ಗೆ ಆ ಲೇಡಿದು ಬಟ್ಟೆ ಸಿಕ್ಕಿದೆ, ಬಟ್ಟೆ ಸ್ಲಿಪ್ಪರ್ ಮತ್ತು ಒಂದು ವ್ಯಾನಿಟಿ ಬ್ಯಾಗ್. ಅವರದು ಕುರ್ತಾ, ಪ್ಯಾಂಟ್ ಮತ್ತೆ ವ್ಯಾನಿಟಿ ಬ್ಯಾಗ್ ನಮ್ಗೆ 3 ಕಡೆ ಸಿಕ್ಕಿದೆ. ಸೊ ಇನ್ನೂ ತನಿಖಾ ನಡೀತಾ ಇದೆ. ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ನಾವು ತಗೊಳ್ತಾ ಇದ್ದೀವಿ ಅಂಡ್ ಅವರಿಗೆ ಟ್ರೇಸ್ ಮಾಡ್ಲಿಕ್ಕೆ ನಾವು ಸಾಕಷ್ಟು ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಅವರು ಆಕ್ಚುಲಿ ಮದುವೆ ಆಗಿತ್ತು, ಅವರದು ಗಂಡನ್ ಮನೆ ಕುಣಿಗಲಲ್ಲಿದೆ. ಇಲ್ಲಿ ಅವರು ಬಂದಿದ್ದರು ಒಂದು ಮದುವೆ ಅಟೆಂಡ್ ಮಾಡ್ಲಿಕ್ಕೆ ಅರೆಹಳ್ಳಿ PS ಜೂರಿಸ್ಡಿಕ್ಷನ್ ಅಲ್ಲಿ. ಸೊ ಚಿಕ್ಕಮಗಳೂರಲ್ಲಿ ಹೋಗಿದ್ದರು ಮದುವೆ ಅಟೆಂಡ್ ಮಾಡ್ಲಿಕ್ಕೆ. ಮತ್ತೆ ಡೇ ಬಿಫೋರ್ ಯೆಸ್ಟರ್ಡೇ ಅವರು 6:30 ಮನೆಯಿಂದ ಬಿಟ್ಟಿದ್ದಾರೆ. ಕಾಯಿಮಾರ ಬಸ್ ಸ್ಟ್ಯಾಂಡ್ಗೆ ಅವರು ಹೋಗಿದ್ದಾರೆ, ತಾಯಿ ಜೊತೆಗೆ ಹೋಗಿದ್ದಾರೆ. ಅಲ್ಲಿಂದ ಅವರು ವಾಪಸ್ ಹೋಗ್ತೀನಿ ಅಂತ ಹೇಳಿದ್ದಾರೆ. ಪ್ರೈಮರಿ ಮಾಹಿತಿ ಬೆಳಗ್ಗೆ 5:30 ಹೊರಟಿದ್ದಾಳೆ. ಗುರುವಾರ ಬೆಳಗ್ಗೆ 10 ಗಂಟೆಗೆ ಎಲ್ಲ ಬಂದಿದ್ದಾಳೆ ಬೇಲೂರಿಗೆ. ನಾವು ಎಲ್ಲ ಒಟ್ಟಿಗೆ ಹೋಗಿದ್ದೀವಿ. ಬೇಲೂರಿಗೆ ಹೋಗಿ ಬೇಲೂರಿಂದ ಒಟ್ಟಿಗೆ ಚಿಕ್ಕಮಗಳೂರಿಗೆ ಹೋಗಿದ್ದೀವಿ. ಚಿಕ್ಕಮಗಳೂರಲ್ಲಿ ಮದುವೆ ಮುಗಿಸ್ಕೊಂಡು ಸೀದಾ ಬಂದು ಮತ್ತೆ
ಬೇಲೂರಿಂದ ಬಂದು ಅಲ್ಲಿ ಹಂಗೆ ಸ್ವಲ್ಪ ಹಣ್ಗಿಣ್ ತಿನ್ಕೊಂಡು ಸೀದಾ ಬಸ್ ಹತ್ತದು ಸರ್. ಅವಳು ಬಂದಿದ್ದು ಬಿಕ್ಕೋಡಿಗೆ ಬಂದ್ಬಿಟ್ಟು ಬಿಕ್ಕೋಡಲ್ಲಿ ಸ್ವಲ್ಪ ಹೊತ್ತಿದ್ದು ಬಟ್ಟೆ ಗಿಟ್ಟೆಲ್ಲ ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ಬಸ್ ಹತ್ತಕ್ಕೆ ಅವ್ರ ಅಮ್ಮ ಹೋಗಿದ್ದಾರೆ 6:30 ಆಯ್ತು ಸರ್. ಅವ್ರು ಬಸ್ ಹತ್ಬೇಕಾರೆ ಅಷ್ಟೇ ಸರ್ ಗೊತ್ತಿರೋದು. ಬಸ್ ಹತ್ಬಿಟ್ಟು ಹೋಗಿದ್ದಾಳೆ. ಹೋದಾದ್ಮೇಲೆ ಸ್ವಲ್ಪ ಹೊತ್ಬಿಟ್ಟು ನನಗೆ ಒಟ್ಟು ಸರ್ 8 ಗಂಟೆ 7 ನಿಮಿಷ ಫೋನ್ ಮಾಡಿದ್ದಾಳೆ ನನಗೆ. 8 ಗಂಟೆ 7 ನಿಮಿಷ ನನಗೆ ಫೋನ್ ಮಾಡಿದ್ದಾಳೆ. ಆಂಟಿ ನಾನೀಗ ಹೊರಟೆ, ನನಗೆ ಯಾರೋ ಪರಿಚಯದವ್ರು ಸಿಕ್ಕಿದ್ರು ಅಂತ ಹೇಳಿದ್ರು. ಅದು ಆದ್ಮೇಲೆ ಅಷ್ಟೊತ್ತಿಗೆ